ಮಾರ್ನಿಂಗ್ ಗಾಯ್ಸ್. ನಾವು ಇವತ್ತು ತಿರುಪತಿಗೆ ಬಂದದ. ತಿರುಪತಿಯಿಂದ ಈಗ ತಿರುಮಲ ರೀಚ್ ಆದೆ ಬಸ್ ಹತ್ಕೊಂಡು. APSRTC ಬಸ್ ಬರ್ತಾವೆ. ಇಲ್ಲೇ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಎಲ್ಲರಿಗೂ. ಇಲ್ಲಿವರೆಗೂ ಡ್ರಾಪ್ ಮಾಡ್ತಾರೆ. ಇಲ್ಲಿಂದ ನಾ ಇವಾಗ ಮೆಟ್ಲು ಹತ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ನೋಡಿ ಈ ಬಸ್ ಹೋಗ್ತಿರ್ತಾವೆ. ಬರೀ ಬ್ಲಾಗ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಬ್ಲಾಗ್ ಜಸ್ಟ್ ಮೆಟ್ಲು ಓಕೆ. ಇವಾಗ ಫಸ್ಟು ಮೆಟ್ಲು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ ಮಾಡಿ ಮೆಟ್ಲು ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಮೆಟ್ಲು ಹಾಕ್ಲಿಕ್ಕೆ. ನೋಡ್ರಿ ಇದೆಲ್ಲ ಇಲ್ಲಿಂದ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಬರ್ರಿ ನೋಡೋಣ ಮುಂದೇನಾಗುತ್ತೆ. ಫಸ್ಟ್ ಮೆಟ್ಲ ಸ್ಟಾರ್ಟ್ ಮಾಡ್ಕೊಂಡು ಇಂತಲ್ಲಿ ಒಂದು ದೇವಸ್ಥಾನ ಬರ್ತದೆ, ನೋಡೋಣ. ಜಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಒಂದೆರಡು ಫೋಟೋ ತಗೊಂಡು ಇಂತಲ್ಲಿದೆ. ನೆಕ್ಸ್ಟ್ ನೋಡೋಣ ಏನು ಬರುತ್ತೆ ಅಂದ್ಕೊಂಡು. ಇಲ್ಲೆಲ್ಲ ದೇವಸ್ಥಾನದ ಏನೇನೋ ಇದ್ದವು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಆ್ಯಕ್ಚುಲ್ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಬರ್ರಿ ನಮಸ್ಕಾರ ಮಾಡಿ. ಇಲ್ಲೇ ದರ್ಶನದ ಕ್ಯೂ ಅದ. ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಇಲ್ಲೇ ಸ್ಕ್ಯಾನಿಂಗ್ ನಡೆಸ್ಕೊಂಡು ಬರ್ರಿ. 300 ಮೆಟ್ಲ ಕಂಪ್ಲೀಟ್ ಆಯ್ತು. ಇಲ್ಲಿ ಇದು ಅದ. ಬರ್ರಿ ಕಂಟಿನ್ಯೂ ಮಾಡೋಣ. ಇವಾಗ ಜಸ್ಟ್ 690 ಮೆಟ್ಲ ಕಂಪ್ಲೀಟ್ ಆಯ್ತು. 690 ಮೆಟ್ಲ ಕಂಪ್ಲೀಟ್ ಆಗಿದೆ. ಬರ್ರಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಬರ್ರಿ ಗಾಳಿ ಗೋಪುರಂ ಬಂತು. ಇವಾಗ ಆಫ್ ಆಫ್ ದ ವೇ ಜಸ್ಟ್ ಕಂಪ್ಲೀಟೆಡ್. ಗಾಳಿ ಗೋಪುರಂ ರೀಚ್ಡ್. ಇವಾಗ ಗಾಳಿ ಗೋಪುರಂ ಬಂದ್ವಿ. 2 ಮಿನಿಟ್ಸ್ ರೆಸ್ಟ್ ಮಾಡ್ಕೊಂಡು ಮತ್ತೆ ಹತ್ತಲಿಕ್ಕೆ ಚಾಲೂ ಮಾಡೋಣ. ಗಾಳಿ ಗೋಪುರಂ ಇವಾಗ ರೀಚ್ ಆದ್ವಿ. ಸ್ವಲ್ಪ ಫ್ರೆಶ್ ಅಪ್ ಮಾಡಿಕೊಂಡು ಕರ್ಕೊಂಡು ಮತ್ತೆ ಚಾಲೂ ಮಾಡಿದ್ವಿ. ಓಕೆ ಕಂಟಿನ್ಯೂ ಮಾಡೋಣ. ನಡ್ಕೊಂಬರೋ ದಾರಿ ಇತ್ತು ಗಾಳಿ ಗೋಪುರದಿಂದ. ಮತ್ತು ಇಲ್ಲಿಂದ ಮೆಟ್ಲ ಸ್ಟಾರ್ಟ್ ಆಗ್ತದೆ ಈಗ. ಮತ್ತು ಬರ್ರಿ ಮೆಟ್ಲ ಹತ್ಲಿಕ್ಕೆ ಚಾಲೂ ಮಾಡೋಣ. ಬರ್ರಿ ಮತ್ತು ಮೆಟ್ಲ ಹತ್ಲಿಕ್ಕೆ ಚಾಲೂ ಮಾಡಿದ್ವಿ. ಅರೌಂಡ್ ಇಲ್ಲಿಂದ 1500 ಏನೋ ಇದೆ. ಎಲ್ಲ ಸ್ನ್ಯಾಕ್ಸು ಏನು ಬೇಕಾದ್ರೆ ಎಲ್ಲ ಸಿಗ್ತದೆ. ಕಂಟಿನ್ಯೂ ಮಾಡ್ಕೋತಿರ್ರಿ, ತಿಂತಾಯಿರ್ರಿ ಎಲ್ಲರೂ. ಆಲ್ಮೋಸ್ಟ್ 2600 ಮೆಟ್ಲ ಕಂಪ್ಲೀಟ್ ಆಗಿದೆ. 3500 ಸಮಥಿಂಗ್ ಅದ. ಅದರೊಳಗೆ 2600 ಆಗಿದೆ. ಕಂಪ್ಲೀಟ್ ಆಗ್ತದೆ. ಫುಲ್ ಸಾಗ್ಲೇ ಆಗ್ತದೆ. ಆದರೂ ವೆಂಕಪ್ಪನ ನೋಡೋಕೆ ಅಂದ್ಕೊಂಡು ಲಘು 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 ಹೊಂಟೇನೀಗ. ಬರ್ರಿ ನೋಡೋಣ ಮತ್ತು ಕಂಟಿನ್ಯೂ ಮಾಡೋಣ. ಬ್ಲಾಗ್ನೆಲ್ಲ ಸೈಡ್ ಲೈಫ್ ಎಲ್ಲ ನೋಡ್ಕೊಂಡು ಹೋಗ್ರಿ. ಇಲ್ಲಿ ಯಾವುದೋ ಬೇರೆ ಏನೋ ಡಿಫ್ರೆಂಟ್ ಅದ ಇದು ಪ್ರಾಣಿ. ಏನು ನೋಡ್ರಿ ಇದು?
ಜಿಂಕೆ ಟೈಪ್ ಇತ್ತು, ಬಟ್ ಆ ಜಿಂಕೆ ಅಲ್ಲ, ಅದು ನೋಡ್ಕೊಂಡು ಹೋಗೋಣ, ಕಂಟಿನ್ಯೂ ಮಾಡೋಣ ಮತ್ತೆ. ಚಲೋ ಪ್ರಸನ್ನ ಆಂಜನೇಯ ಅಂತಂತ ಕರೀತಾರ ನೋಡ್ರಿ, ಪ್ರಸನ್ನ ಆಂಜನೇಯ ಟೆಂಪಲ್. ಆ ಪ್ರಕಾರ ಗರುಡದಿಂದ ಚಾಲೂ ಮಾಡಿದ್ವಿ, ಇವಾಗ ಪ್ರಸನ್ನ ಆಂಜನೇಯ ಟೆಂಪಲ್ ಬಂದೀವಿ. ಇಲ್ಲಿ ನೆಕ್ಸ್ಟ್ ದಿವ್ಯ ದರ್ಶನ ಟೋಕನ್ ಚೆಕ್ ಪಾಯಿಂಟ್ ಅಂತದ, ಅಲ್ಲಿಂದ ತಿರುಮಲ ಹಿಲ್ ನೋಡ್ಬಿಟ್ರಿಪ್ಪ. ಇವಾಗ ಆಂಜನೇಯ ದೇವಸ್ಥಾನ ದರ್ಶನ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ, ಬರ್ರಿ ಹೋಗೋಣ. ಇವಾಗ ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲಿಂದ ಮತ್ತೀಗ ಚಾಲೂ ಮಾಡೋಣ ಹತ್ತಲಿಕ್ಕೆ. ಲಘು ಲಘು ಇನ್ನೊಂದು 1000 ಏನೋ ಅದು ಅರೌಂಡ್ ಇಲ್ಲಿಂದ. ಬರ್ರಿ ಹೋಗೋಣ. ಜಿಂಕಿ ನೋಡ್ರಿ, ಚಿಗರಿದು ಆ್ಯಕ್ಚುಲಿ ನಿಯರ್ ಅದ. ಓಕೆ, 2830 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಇಲ್ಲಿಗೆ. ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಜಾಸ್ತಿ ಆಫ್ಟರ್ ಗಾಳಿ ಗೋಪುರದಿಂದ ಮೆಟ್ಲ ಕಡಿಮೆ ಅದ, ವಾಕ್ ಜಾಸ್ತಿ ಅದ. ಬರ್ರಿ ಕಂಟಿನ್ಯೂ ಮಾಡೋಣ. ಇವಾಗ ತಿರುಪತಿ ಘಾಟ್ ಏನು ರೋಡ್ ಇದಲ್ಲ, ಅದು ಇಲ್ಲಿ ಕನೆಕ್ಷನ್ ಬರ್ತದೆ. ಇಲ್ಲಿಂದ ರೋಡ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಬರ್ರಿ, ಇನ್ನು ಘಾಟ್ಸು ತಿರುಪತಿ ಹಿಲ್ ವ್ಯೂ ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತದೆ, ನಡ್ಕೊಂಡು ಎಂಜಾಯ್ ಮಾಡಿರತ್ತ ನೋಡ್ರಿ. ಇವಾಗ ತಿರುಪತಿ ಹಿಲ್ ವ್ಯೂ ನಿಮ್ಗೆ ಕಾಣ್ತದೆ ಕ್ಲಿಯರಾಗಿ, ಹೆಂಗದ ವ್ಯೂ ಅಲ್ಲ, ಕಂಟಿನ್ಯೂಸ್ ವ್ಯೂ. ಬಸ್ ಫೆಸಿಲಿಟಿನೂ ಇರ್ತದಂತಲೇ, ಅದು ಪ್ರೈಸ್ ಏನು ಅನ್ಕೊಂಡು ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಡಿಸ್ಕ್ರಿಪ್ಷನಾಗ. ನಾ ಶನಿವಾರ ಬಂದೀನಿ, ಇಲ್ಲ ಹನುಮಪ್ಪನ ದರ್ಶನ ತಗೋರಿ ಎಲ್ಲರೂ. ಸರಿ, ಮತ್ತು ಕಂಟಿನ್ಯೂ ಮಾಡಿ. ಈಗ ಆಲ್ಮೋಸ್ಟ್ ನಿಯರ್ ಇದ್ದೀನಿ. ಹೋದ ತಕ್ಷಣ ಸೀದಾ ಬಂದು ಗೋಪುರ ತಗೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಎಲ್ಲ ಫಸ್ಟ್ ರೂಮ್ ಬುಕ್ ಮಾಡ್ತೀನಿ. ಪ್ಲ್ಯಾನ್ ನನ್ನ ಫಿಕ್ಸ್ ಇಲ್ಲ, ನೋಡೋಣ ಹೆಂಗೆ ಏನು ಫೆಸಿಲಿಟಿ ಆಗ್ತಂತ. ಬರೀ ಇಲ್ಲಿ ತಗೋದು ಕಂಟಿನ್ಯೂ ಮಾಡೋಣ. ನಿಮಗೆ ಫುಲ್ ಎಲ್ಲ ಸೆಕ್ಯೂರಿಟಿ ನೋಡ್ರಿ, ಇಲ್ಲೇ ಎಷ್ಟು ಚಂದ ಬೇಲಿ ಎಲ್ಲ ಹಾಕಿ ಇದು ಮಾಡಲ್ಲ. ಎಷ್ಟು ಹಿಲ್, ಟಾಪ್ ಆಫ್ ದ ಹಿಲ್ಲಿಗೆ ಬಂದ್ವಿ. ಆಮೇಲೆ ಒಂದು ಗ್ರೇಟ್ ಇನಿಷಿಯೇಟಿವ್ ಅಂತಂದ್ರೆ ಒಂದು ಎಲೆಕ್ಟ್ರಿಕ್ ಬಸ್ ಇದ್ದಾವೆ ಅಂತಲೇ, ತಿರುಪತಿ ಟು ತಿರುಮಲ. ಇವಾಗ ನಾನು ತಿರುಪತಿಯಿಂದ ತಿರುಮಲವರೆಗೂ ಮೆಟ್ಲ ಹತ್ಕೊಂಡು ಬರ್ತಾಯಿದ್ದೇನೆ. ಇನ್ನೂ ಭಾಳ ದೂರದ ನಾನು ನಿಗರ್ ಮಾಡಿದ್ದೆ, ಭಾಳ ದೂರದ ಹೋಗೋಣ. ಎಲ್ಲಿ ತನಕ ಆಗ್ತದೆ ಅಲ್ಲಿ ತನಕ ರೆಸ್ಟ್ ಅಂದ್ರೆ ತೊಗೊಳಾರ್ದಂಗೆ ಹೋಗ್ತಾ ಇದ್ರೆ ದಾರಿ ಸ್ಲೋಪ್ ಸಿಗ್ತದೆ. ನಿಂತ್ಕೊಂಡು ಹೋಗ್ತಾ ಇದ್ರೆ ಇನ್ನೂ ಭಾಳ ದೂರ ಅಂತ ಅಲ್ಲಲ್ಲ ಹಿಂಗೆ ಹನುಮಪ್ಪನ ಗುಡಿ, ಯಾವ ಗುಡಿ ಎಲ್ಲ ಇರ್ತಾವೆ, ಎಲ್ಲನೂ ನೋಡ್ಕೋತ ಹಿಂಗೆ ಹೋಗ್ಬೇಕು. ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಿಂತಲೇ. ಬಸ್ಸು ಕಾರು ಎಲ್ಲ ಇಂತಲೇ ಬರ್ತಿರ್ತದೆ. ನಮ್ಮ ಕೇರ್ಫುಲ್ನಾಗ ಅವ್ರೇನು ಪಾತ್ ಹಾಕಿರ್ತಾರಲ್ಲ, ಆ ಪಾತ್ನಾಗ ಆರಾಮಾಗಿ ಹೋಗ್ರಿ. ಬರ್ರಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಬಾಯ್. ಏನು ರೋಡ್ ಪಾತ್ ಇತ್ತಲ್ಲ, ರೋಡ್ ಮತ್ತೆ ಇಂತಲೇ ಎಂಡ್ಸ್ ಆಗ್ತದೆ. ಇಲ್ಲಿಂದ ಮತ್ತೆ ಮೆಟ್ಲ ಚಲೋ. ಬರ್ರಿ ನೋಡ್ರಿಪ್ಪ, ಇಲ್ಲಿಂದ ಮತ್ತೆ ಮೆಟ್ಲು ಚಲೋ. ಹೆಂಗೆ ನೋಡ್ರಿ ಹೆಂಗಿದೆ, ಫುಲ್ ಡೈರೆಕ್ಟ್ ಸಡನ್ ಅಪ್ಪವ. ಬರ್ರಿ ಇಲ್ಲಿಂದನೂ ಮತ್ತು ಮೆಟ್ಲು ಹತ್ಲಿಕ್ಕೆ ಚಲೋ ಮಾಡೋಣ. ನೋಡ್ರಿ ಸಡನ್ ಅಪ್ಸ್ ಹಿಂಗೆ ಇರ್ತದೆ. ಇಲ್ಲೆಲ್ಲರೂ ಜನರು ಮಂಡಿಯಿಂದನೂ ಹೊತ್ತುತ್ತಾ ಇದ್ರು, ಹಂಗೆ ಹೊತ್ತಬೇಕಂತ. ಬರ್ರಿ
ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಸಿಕ್ಕಾರ ಇಲ್ಲ ಕಾಮಿಡಿ ಮಾಡ್ತಿದಾರ ಅವರು. ಓಕೆ ಓಕೆ ಸರಿ ಹೋಗೋಣ, ಅದು ಕಂಟಿನ್ಯೂ ಮಾಡೋಣ. ಹಾಂ ಹಾಂ ರಾಯ್ ಟ್ರಾವೆಲರ್. ಹಾಂ ಹಲೋ ಓಕೆ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್ ಎಲ್ಲ ಸಿಗ್ತಿರ್ತಾರೆ ಹಂಗೆ ಹೋಗೋಣ. ಎಲ್ಲ ಫುಲ್ ಸ್ಟ್ರಗಲ್ ಮಾಡ್ತಾ ಇರ್ತದೆ. ಹೋಗೋಣ ಬಾಯ್. ಮತ್ತು ನಡೆಯೋದು ಮತ್ತು ಹತ್ತೋದು ಹಿಡಿಯೋದು. ಆಲ್ಮೋಸ್ಟ್ ನಾನು 6:45 ಹಂಗೆ ಬಿಟ್ಟಿದ್ದೆ. 7:45 8:45 ಓಕೆ 2 hours ಕಂಪ್ಲೀಟ್ ಆಯ್ತು. ಇನ್ನು ಹಾರ್ಡ್ಲಿ 1.5 kilometers ಅದ ವೆಂಕಪ್ಪನ ನೋಡಲಿಕ್ಕೆ. ಅಂದರೆ ವೆಂಕಪ್ಪನ ಗೋಪುರ ನೋಡಲಿಕ್ಕೆ. ವೆಂಕಪ್ಪನ ನೋಡೋದು ಭಾಳ ಇನ್ನೂ ಕಷ್ಟ ಅದ. ಮತ್ತು ಅಲ್ಲಿ ಕ್ಯೂದಾಗ ನಿಂದಿರಬೇಕು ನಾನು. ಆದ್ರೆ ಬಟ್ 300 rupees ಸ್ಪೆಷಲ್ ದರ್ಶನ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ. ಹಾಗಾಗಿ ಏನಾದರೂ ಬೇಗ ಸಿಗ್ಬೋದು ಅಂತ ಅಂದ್ಕೊಂಡಿನಿ. ನೋಡೋಣ, ಡಿಪೆಂಡ್ ಆನ್. ಇವತ್ತು ವೀಕೆಂಡ್ ಬೇರೆ ಅದ, ಹೆಂಗೆ ಕ್ರೌಡ್ ಅದನೋ ಏನೋ ಗೊತ್ತಿಲ್ಲ. ನೋಡೋಣ. ಇಲ್ಲೆಲ್ಲ ಮಾನ್ಯುಮೆಂಟ್ಸ್ ಟೈಪ್ ಹಿಂಗೆಲ್ಲ ದೇವ್ರದ್ದೆಲ್ಲ ಮಾಡಿರ್ತಾರೆ ಸ್ಕಲ್ಪ್ಚರ್ಸ್. ನೋಡೋಣ. ಮತ್ತು ಅಪ್ಪೀಲ್ ಸ್ಟಾರ್ಟ್ ಆಯ್ತು ಇಲ್ಲಿಂದ. ಇನ್ನು 1.5 kilometers ಅದಲ್ಲ, ಭಾಳ ಇದು ಅದ. ಅಲ್ಲೊಂದು ಪ್ಲೇಸ್ ಬಂತು, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಎಲ್ಲರೂ ಮಂಡಿಯಿಂದ ಹತ್ತುತ್ತಾ ಇದ್ರು. ನಾನು ಒಂದು ಸ್ವಲ್ಪ ಟ್ರೈ ಮಾಡಿದೆ, ಆಗಲಿಲ್ಲ. ಅದ ಭಾಳ ಕಷ್ಟ ಅದ. ಅದಕ್ಕೊಂದು ಕಥೆನೂ ಅದ. ಹಿಂದೆ ವ್ಯಾಸರಾಜರು ತಿರುಮಲಕ್ಕೆ ಬಂದಾಗ ಇಡೀ ತಿರುಮಲ ಗುಡ್ಡ ಬೆಟ್ಟ ಏನು ಕಾಣ್ತಂತಂದ್ರೆ ಅವ್ರಿಗೆ ಶಾಲಿಗ್ರಾಮ ರೂಪ ಕಂಡದ. ಹಂಗಾಗಿ ಅವ್ರಿಗೆ ಶಾಲಿಗ್ರಾಮದ ಮೇಲೆ ಕಾಲು ಇಡಬಾರ್ದು ಅಂದ್ಕೊಂಡು ಮಂಡಿ ಮೇಲೆ ಹತ್ತಿದವ್ರು ಸರ್. ಹಂಗಾಗಿ ಆ ಜಾಗದಿಂದ ಎಲ್ಲರೂ ಮಂಡಿಯಿಂದ ಹತ್ತಾರ ಅಂತ ಅಂದ್ಕೊಂಡು ಏನೋ ಒಂದು ಪ್ರತೀತಿ ಇರಬೇಕು. ಇಲ್ಲೆಲ್ಲ ಈ ಥರ ಸ್ನ್ಯಾಕ್ಸ್ ಎಲ್ಲ ಇರ್ತಾವೆ, ಇದು ಮಾಡ್ಕೊಂಡಿರೋಣ. ಓಕೆ ಫೈನಲಿ ರೀಚ್ ಆದ್ವಿ. ಫಸ್ಟ್ ಈಗ ಅಂತಲ್ಲೇ ತೋರಿಸ್ತೇನೆ ನೋಡ್ರಿ. ಇವಾಗ ಜಸ್ಟ್ ರೀಚ್ ಆದ ತಕ್ಷಣ ದರ್ಶನ ತಗೋರಿ. ಜಸ್ಟ್ ಕಂಪ್ಲೀಟೆಡ್. ಇವಾಗ ರೀಚ್ ಆದ್ವಿ. ಮ್ಯಾಂಡೇಟ್ರಿ ಪಿಕ್ ಬರ್ತಾರಲ್ಲ ಎಲ್ಲರೂ, ಬರ್ರಿ ಇದ ಜಾಗ ಅದು. ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ವೆಂಕಪ್ಪನ ದರ್ಶನ ತಗೋರಿ. ಸಪ್ತಗಿರಿ ಒಳಗೆ ಹೆಂಗದ ಅಂತಂದ್ರೆ ನೋಡ್ರಿ. ಬರ್ರಿ ನೋಡ, ಬರ್ರಿ. ವೆಂಕಪ್ಪ ಕರ್ಸ್ಕೊಂಡ ಅಂತೂ ಎಲ್ಲರೂ ನೋಡ್ರಿ. ಮುಗಿಸ್ಕೊಂಡ್ವಿ. ಸೀದಾ ದರ್ಶನ ತಗೋಣಂತಲ್ಲೇ ಸ್ವಾಮಿ ಪುಷ್ಕರಣಿಗೆ. ಮಸ್ತದ ರೋಡ್ ಮಾತ್ರ. ಬರ್ರಿ, ಇನ್ನೇನು ಸಮೀಪದ ದೇವಸ್ಥಾನ ದರ್ಶನ ಮಾಡ್ಕೊಂಬಿಟ್ರೆ ಹತ್ತಿದ್ದು ಪುಣ್ಯ ಬರ್ತದ. ನೋಡ್ರಿ ಎಷ್ಟು ಚಂದದ ರೋಡು. ಹಂಗೆ ಇನ್ನೂ ಮುಗಿದಿಲ್ಲ. ಗೋಪುರ ದರ್ಶನ ಮಾಡಿಬಿಟ್ರೆ ಖುಷಿ ಆಗ್ತದೆ. ಬಂದಿದ್ದಕ್ಕೆಲ್ಲ ಎಲ್ಲ ನಾವು ಮರಿತದ. ಈಗ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್. ಸೊ ಬಂದೆ, ದರ್ಶನ ಆತಲ್ಲ, ಈಗ ಖುಷಿ ಆಯ್ತು. ಬರ್ರಿ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಹೋಗ್ತೀನಿ. ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿಕೊಂಡು ಎಲ್ಲ ಮತ್ತು ವರಾ ದೇವರನ್ನ ದರ್ಶನ ಮಾಡ್ಕೊಂಡು ಫಸ್ಟ್ ಯಾವಾಗಲೂ ವರಾ ದೇವರನ್ನ ನೋಡ್ಕೊಂಡ್ಬರ್ಬೇಕು. ಅದಾದಮೇಲೆ ವೆಂಕಪ್ಪನ ದರ್ಶನ ಮಾಡ್ಕೋಬೇಕು. ನೋಡಿ ಹೋಗೋಣ. ಸ್ವಾಮಿ ಪುಷ್ಕರಣಿ ನಾ ತೋರಿಸ್ತೀನಿ.
ಇನ್ನೇ ಮ್ಯಾಕ್ ಬಂದ್ಬಿಡ, ಇನ್ನೇ ಮ್ಯಾಕ್. ಎಲ್ಲ ತೋರುವ ಮಹಾಗುಡಿಯ ಗೋಪುರ ದ್ವಾರ ಚಿನ್ನದ ಕಳಸ ಬಂಗಾರ ಗಾರು ಮಾಡದೆ ದಾಸ ಜನರನು ತಾರತಮ್ಯದಿ ಪೊರೆಯಲೋಸುಗ ಸೇರಿಧಾರುಣಿ ವೈಕುಂಠವೆನಿಸಿದ ಧೀರ ವೆಂಕಟ ಶ್ರೀಶ ರಾಮನ